ಸುಮಲತಾ ಅವ್ರನ್ನ ತಾವು ಭೇಟಿ ಮಾಡಿ ಚರ್ಚೆ ಮಾಡ್ತೀರಾ ಅಂತ ಒಂದು ವಿಚಾರ ಇದೆ ಸರ್. ಯಾರನ್ನು ಬೇಕಾದ್ರೂ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇಲ್ಲಿ ಮುಂದಿನ ಚುನಾವಣಾ ದೃಷ್ಟಿಯಿಂದ ಮೈತ್ರಿ ಏನೊಂದು ಪ್ರಕರಣ ಇದೆ, JDSನ BJPಯ ಒಂದು ಮೈತ್ರಿ, ಅದಕ್ಕೆ ಸಂಬಂಧಪಟ್ಟಾಗೆ BJPಯಲ್ಲಿ ಇರ್ತಕ್ಕಂಥವ್ರನ್ನ ಯಾರನ್ನ ಬೇಕಾದ್ರೂ ಭೇಟಿ ಮಾಡ್ತೀನಿ. ಅವ್ರು BJP ಮೆಂಬರ್ ಅಲ್ಲ ಅಂತೇಳಿ ಅವ್ರ ಶಿಷ್ಯ ಯಾರೋ ಹೇಳ್ಕೊಂಡಿರ್ಬೇಕು. ಇವತ್ತು ಬಹುಶಃ BJP ಮೆಂಬರ್ ಆಗದಿದ್ರೆ ನಾನು ಭೇಟಿ ಮಾಡ್ತಕ್ಕಂಥದ್ದು ಅವಶ್ಯಕತೆ ಬರಲ್ಲ. ಅವ್ರು BJPಯ ಒಂದು ಮೈತ್ರಿಯಲ್ಲಿದ್ದರೆ BJP ಪಕ್ಷದಲ್ಲಿ ಅವರ ಹಿಂದಿನ ಚುನಾವಣೆಯಲ್ಲಿ ಏನೋ ಬೆಂಬಲ ಕೊಟ್ಟಿದ್ದಾರೆ, ಅದಿದ್ದಾಗ ಒಂಥರ, ಅದಿಲ್ಲದೆ ಭೇಟಿ ಮಾಡೋ ಅವಶ್ಯಕತೆ ಇರಲ್ಲ. ಥ್ಯಾಂಕ್ ಯು. ಚರ್ಚೆ ಮಾಡ್ತೀರಾ ಅಂತ ಸರ್. ನೋಡಿ, ಯಾರನ್ನ ಬೇಕಾದ್ರೂ ಚರ್ಚೆ ಮಾಡ್ತೀನಿ. 28ಕ್ಕೆ 28 ಕ್ಷೇತ್ರದಲ್ಲಿ ಮೈತ್ರಿಯ ಅಭ್ಯರ್ಥಿಗಳು ಗೆಲ್ತಕ್ಕಂಥ ದೃಷ್ಟಿಯಿಂದ ನಾನು ರಾಜ್ಯದಲ್ಲಿ ಯಾರನ್ನ ಬೇಕಾದ್ರೂ ಭೇಟಿ ಮಾಡ್ಲಿಕ್ಕೆ ತಯಾರಾಗಿದೆ. ಸೋಮಣ್ಣ ಅವ್ರದ್ದು ಏನು ಸರ್ ಸಿಂಬಲ್ ಏನಾಗಿದೆ? ಸೋಮಣ್ಣ ಅವ್ರದ್ದು ಏನಾಗಿದೆ? ದೇವೇಗೌಡರು ಭೇಟಿ ಮಾಡಿಲ್ಲ ಸರ್, ನಿಮ್ಮನ್ನ ಭೇಟಿ ಅವರ ಹಳೆ ಭೇಟಿ ಮಾಡಿದ್ರು ಸೀಟ್. ಅದಕ್ಕೆ ನಾನು ಹೇಳೋದು, ಮೈತ್ರಿಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು 28 ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು ಅಂತಕ್ಕಂಥದ್ದು ಏನಿದೆ ಎರಡೂ ಪಕ್ಷಗಳಿಂದ, ಆ ನಿಟ್ಟಿನಲ್ಲಿ ಯಾರನ್ನು ಬೇಕಾದರೂ ಭೇಟಿ ಮಾಡತಕ್ಕಂಥದ್ದಕ್ಕೆ ಮುಕ್ತವಾಗಿದ್ದಾರೆ. ಸುಮಲತಾ ಅವ್ರನ್ನ ತಾವು ಭೇಟಿ ಮಾಡಿ ಚರ್ಚೆ ಮಾಡ್ತೀರಾ ಅಂತ ಒಂದು ವಿಚಾರ ಇದೆ ಸರ್. ಯಾರನ್ನು ಬೇಕಾದ್ರೂ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇಲ್ಲಿ ಮುಂದಿನ ಚುನಾವಣಾ ದೃಷ್ಟಿಯಿಂದ ಮೈತ್ರಿ ಏನೊಂದು ಪ್ರಕರಣ ಇದೆ, JDSನ BJPಯ ಒಂದು ಮೈತ್ರಿ, ಅದಕ್ಕೆ ಸಂಬಂಧಪಟ್ಟಾಗೆ BJPಯಲ್ಲಿ ಇರ್ತಕ್ಕಂಥವ್ರನ್ನ ಯಾರನ್ನ ಬೇಕಾದ್ರೂ ಭೇಟಿ ಮಾಡ್ತೀನಿ. ಅವ್ರು BJP ಮೆಂಬರ್ ಅಲ್ಲ ಅಂತೇಳಿ ಅವ್ರ ಶಿಷ್ಯ ಯಾರೋ ಹೇಳ್ಕೊಂಡಿರ್ಬೇಕು. ಇವತ್ತು ಬಹುಶಃ BJP ಮೆಂಬರ್ ಆಗದಿದ್ರೆ ನಾನು ಭೇಟಿ ಮಾಡ್ತಕ್ಕಂಥದ್ದು ಅವಶ್ಯಕತೆ ಬರಲ್ಲ. ಅವ್ರು BJPಯ ಒಂದು ಮೈತ್ರಿಯಲ್ಲಿದ್ದರೆ BJP ಪಕ್ಷದಲ್ಲಿ ಅವರ ಹಿಂದಿನ ಚುನಾವಣೆಯಲ್ಲಿ ಏನೋ ಬೆಂಬಲ ಕೊಟ್ಟಿದ್ದಾರೆ, ಅದಿದ್ದಾಗ ಒಂಥರ, ಅದಿಲ್ಲದೆ ಭೇಟಿ ಮಾಡೋ ಅವಶ್ಯಕತೆ ಇರಲ್ಲ. ಥ್ಯಾಂಕ್ ಯು. ಚರ್ಚೆ ಮಾಡ್ತೀರಾ ಅಂತ ಸರ್. ನೋಡಿ, ಯಾರನ್ನ ಬೇಕಾದ್ರೂ ಚರ್ಚೆ ಮಾಡ್ತೀನಿ. 28ಕ್ಕೆ 28 ಕ್ಷೇತ್ರದಲ್ಲಿ ಮೈತ್ರಿಯ ಅಭ್ಯರ್ಥಿಗಳು ಗೆಲ್ತಕ್ಕಂಥ ದೃಷ್ಟಿಯಿಂದ ನಾನು ರಾಜ್ಯದಲ್ಲಿ ಯಾರನ್ನ ಬೇಕಾದ್ರೂ ಭೇಟಿ ಮಾಡ್ಲಿಕ್ಕೆ ತಯಾರಾಗಿದೆ. ಸೋಮಣ್ಣ ಅವ್ರದ್ದು ಏನು ಸರ್ ಸಿಂಬಲ್ ಏನಾಗಿದೆ? ಸೋಮಣ್ಣ ಅವ್ರದ್ದು ಏನಾಗಿದೆ? ದೇವೇಗೌಡರು ಭೇಟಿ ಮಾಡಿಲ್ಲ ಸರ್, ನಿಮ್ಮನ್ನ ಭೇಟಿ ಅವರ ಹಳೆ ಭೇಟಿ ಮಾಡಿದ್ರು ಸೀಟ್. ಅದಕ್ಕೆ ನಾನು ಹೇಳೋದು, ಮೈತ್ರಿಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು 28 ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು ಅಂತಕ್ಕಂಥದ್ದು ಏನಿದೆ ಎರಡೂ ಪಕ್ಷಗಳಿಂದ, ಆ ನಿಟ್ಟಿನಲ್ಲಿ ಯಾರನ್ನು ಬೇಕಾದರೂ ಭೇಟಿ ಮಾಡತಕ್ಕಂಥದ್ದಕ್ಕೆ ಮುಕ್ತವಾಗಿದ್ದಾರೆ. ಸುಮಲತಾ ಅವ್ರನ್ನ ತಾವು ಭೇಟಿ ಮಾಡಿ ಚರ್ಚೆ ಮಾಡ್ತೀರಾ ಅಂತ ಒಂದು ವಿಚಾರ ಇದೆ ಸರ್. ಯಾರನ್ನು ಬೇಕಾದ್ರೂ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇಲ್ಲಿ ಮುಂದಿನ ಚುನಾವಣಾ ದೃಷ್ಟಿಯಿಂದ ಮೈತ್ರಿ ಏನೊಂದು ಪ್ರಕರಣ ಇದೆ, JDSನ BJPಯ ಒಂದು ಮೈತ್ರಿ, ಅದಕ್ಕೆ ಸಂಬಂಧಪಟ್ಟಾಗೆ BJPಯಲ್ಲಿ ಇರ್ತಕ್ಕಂಥವ್ರನ್ನ ಯಾರನ್ನ ಬೇಕಾದ್ರೂ ಭೇಟಿ ಮಾಡ್ತೀನಿ. ಅವ್ರು BJP ಮೆಂಬರ್ ಅಲ್ಲ ಅಂತೇಳಿ ಅವ್ರ ಶಿಷ್ಯ ಯಾರೋ ಹೇಳ್ಕೊಂಡಿರ್ಬೇಕು. ಇವತ್ತು ಬಹುಶಃ BJP ಮೆಂಬರ್ ಆಗದಿದ್ರೆ ನಾನು ಭೇಟಿ ಮಾಡ್ತಕ್ಕಂಥದ್ದು ಅವಶ್ಯಕತೆ ಬರಲ್ಲ. ಅವ್ರು BJPಯ ಒಂದು ಮೈತ್ರಿಯಲ್ಲಿದ್ದರೆ BJP ಪಕ್ಷದಲ್ಲಿ ಅವರ ಹಿಂದಿನ ಚುನಾವಣೆಯಲ್ಲಿ ಏನೋ ಬೆಂಬಲ ಕೊಟ್ಟಿದ್ದಾರೆ, ಅದಿದ್ದಾಗ ಒಂಥರ, ಅದಿಲ್ಲದೆ ಭೇಟಿ ಮಾಡೋ ಅವಶ್ಯಕತೆ ಇರಲ್ಲ. ಥ್ಯಾಂಕ್ ಯು. ಚರ್ಚೆ ಮಾಡ್ತೀರಾ ಅಂತ ಸರ್. ನೋಡಿ, ಯಾರನ್ನ ಬೇಕಾದ್ರೂ ಚರ್ಚೆ ಮಾಡ್ತೀನಿ. 28ಕ್ಕೆ 28 ಕ್ಷೇತ್ರದಲ್ಲಿ ಮೈತ್ರಿಯ ಅಭ್ಯರ್ಥಿಗಳು ಗೆಲ್ತಕ್ಕಂಥ ದೃಷ್ಟಿಯಿಂದ ನಾನು ರಾಜ್ಯದಲ್ಲಿ ಯಾರನ್ನ ಬೇಕಾದ್ರೂ ಭೇಟಿ ಮಾಡ್ಲಿಕ್ಕೆ ತಯಾರಾಗಿದೆ. ಸೋಮಣ್ಣ ಅವ್ರದ್ದು ಏನು ಸರ್ ಸಿಂಬಲ್ ಏನಾಗಿದೆ? ಸೋಮಣ್ಣ ಅವ್ರದ್ದು ಏನಾಗಿದೆ? ದೇವೇಗೌಡರು ಭೇಟಿ ಮಾಡಿಲ್ಲ ಸರ್, ನಿಮ್ಮನ್ನ ಭೇಟಿ ಅವರ ಹಳೆ ಭೇಟಿ ಮಾಡಿದ್ರು ಸೀಟ್. ಅದಕ್ಕೆ ನಾನು ಹೇಳೋದು, ಮೈತ್ರಿಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು 28 ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು ಅಂತಕ್ಕಂಥದ್ದು ಏನಿದೆ ಎರಡೂ ಪಕ್ಷಗಳಿಂದ, ಆ ನಿಟ್ಟಿನಲ್ಲಿ ಯಾರನ್ನು ಬೇಕಾದರೂ ಭೇಟಿ ಮಾಡತಕ್ಕಂಥದ್ದಕ್ಕೆ ಮುಕ್ತವಾಗಿದ್ದಾರೆ. ಸುಮಲತಾ ಅವ್ರನ್ನ ತಾವು ಭೇಟಿ ಮಾಡಿ ಚರ್ಚೆ ಮಾಡ್ತೀರಾ ಅಂತ ಒಂದು ವಿಚಾರ ಇದೆ ಸರ್. ಯಾರನ್ನು ಬೇಕಾದ್ರೂ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇಲ್ಲಿ ಮುಂದಿನ ಚುನಾವಣಾ ದೃಷ್ಟಿಯಿಂದ ಮೈತ್ರಿ ಏನೊಂದು ಪ್ರಕರಣ ಇದೆ, JDSನ BJPಯ ಒಂದು ಮೈತ್ರಿ, ಅದಕ್ಕೆ ಸಂಬಂಧಪಟ್ಟಾಗೆ BJPಯಲ್ಲಿ ಇರ್ತಕ್ಕಂಥವ್ರನ್ನ ಯಾರನ್ನ ಬೇಕಾದ್ರೂ ಭೇಟಿ ಮಾಡ್ತೀನಿ. ಅವ್ರು BJP ಮೆಂಬರ್ ಅಲ್ಲ ಅಂತೇಳಿ ಅವ್ರ ಶಿಷ್ಯ ಯಾರೋ ಹೇಳ್ಕೊಂಡಿರ್ಬೇಕು. ಇವತ್ತು ಬಹುಶಃ BJP ಮೆಂಬರ್ ಆಗದಿದ್ರೆ ನಾನು ಭೇಟಿ ಮಾಡ್ತಕ್ಕಂಥದ್ದು ಅವಶ್ಯಕತೆ ಬರಲ್ಲ. ಅವ್ರು BJPಯ ಒಂದು ಮೈತ್ರಿಯಲ್ಲಿದ್ದರೆ BJP ಪಕ್ಷದಲ್ಲಿ ಅವರ ಹಿಂದಿನ ಚುನಾವಣೆಯಲ್ಲಿ ಏನೋ ಬೆಂಬಲ ಕೊಟ್ಟಿದ್ದಾರೆ, ಅದಿದ್ದಾಗ ಒಂಥರ, ಅದಿಲ್ಲದೆ ಭೇಟಿ ಮಾಡೋ ಅವಶ್ಯಕತೆ ಇರಲ್ಲ. ಥ್ಯಾಂಕ್ ಯು. ಚರ್ಚೆ ಮಾಡ್ತೀರಾ ಅಂತ ಸರ್. ನೋಡಿ, ಯಾರನ್ನ ಬೇಕಾದ್ರೂ ಚರ್ಚೆ ಮಾಡ್ತೀನಿ.
28ಕ್ಕೆ 28 ಕ್ಷೇತ್ರದಲ್ಲಿ ಮೈತ್ರಿಯ ಅಭ್ಯರ್ಥಿಗಳು ಗೆಲ್ತಕ್ಕಂಥ ದೃಷ್ಟಿಯಿಂದ ನಾನು ರಾಜ್ಯದಲ್ಲಿ ಯಾರನ್ನು ಬೇಕಾದ್ರೂ ಭೇಟಿ ಮಾಡ್ಲಿಕ್ಕೆ ತಯಾರಾಗಿದೆ. ಸೋಮಣ್ಣವ್ರದ್ದು ಏನು ಸರ್ ಸಿಂಬಲ್ ಏನಾಗಿದೆ ಸೋಮಣ್ಣವ್ರದ್ದು ಏನಾಗಿದೆ? ದೇವೇಗೌಡರು ಭೇಟಿ ಮಾಡಿಲ್ಲ ಸರ್, ನಿಮ್ಮನ್ನ ಭೇಟಿ ಅವರು ಹಳೆ ಭೇಟಿ ಮಾಡಿದ್ರು. ಸೀಟ್ ಅದಕ್ಕೆ ನಾನು ಹೇಳಿದ್ದು ಮೈತ್ರಿಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು 28 ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು ಅಂತಕ್ಕಂಥದ್ದು ಏನಿದೆ ಎರಡೂ ಪಕ್ಷಗಳಿಂದ, ಆ ನಿಟ್ಟಿನಲ್ಲಿ ಯಾರನ್ನು ಬೇಕಾದರೂ ಭೇಟಿ ಮಾಡತಕ್ಕಂಥದ್ದಕ್ಕೆ ಮುಕ್ತವಾಗಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.